ಸೊ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಯೂಟ್ಯೂಬ್ ಇಂದ ಐ ಮೀನ್ ಒಂದಿಷ್ಟು ಅಮೌಂಟ್ ನಿಮಗೆ ಸಿಗುತ್ತೆ, ನೀವು ದುಡಿತಾ ಇದ್ದೀರಾ, ನೀವು ವೆಲ್ ಸೆಟಲ್ಡ್ ಅನ್ಕೋಬಹುದು ಇವಾಗ ಅಷ್ಟು ಮಟ್ಟಿಗೆ ನಿಮಗೆ ಬರುತ್ತೆ. ಅದರಿಂದ ನೀವು ನಿಮ್ಮ ತಂಗಿ ಮದ್ವೆ ಕೂಡ ಮಾಡಿದೆ ಅಂತ ನೀವು ಹೇಳಿದ್ರಿ. ಸೊ ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ? ನಿಮ್ಮ ಒಂದು ಇದರಿಂದ ನಿಮ್ಮ ಎಫರ್ಟ್ ಇಂದ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಯೂಸ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ? ಇವಾಗ ಫಸ್ಟ್ ಎಲ್ಲ ನಾನು ಕೆಲ್ಸಕ್ಕೆ ಹೋಗೋವಾಗ ನನ್ಗೆ ಈ ತರ ಯೂಟ್ಯೂಬ್ ಇದೆ ಅಂತೆಲ್ಲ ಗೊತ್ತಿರ್ಲಿಲ್ವಲ್ಲ. ನನ್ನ ಮೈಂಡ್ ಸೆಟ್ ಅಲ್ಲಿ ಏನಿತ್ತಂದ್ರೆ ನಮ್ಮ ತಮ್ಮ ಏನೋ ಡಿಗ್ರಿ ಮುಗಿಸ್ದ, ಅವನೆಲ್ಲ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅವನೇನು ಲೈಫ್ ಸೆಟ್ಲ್ ಆಯ್ತು. ಇನ್ನು ನನಗೆ ಬಂದ್ಬಿಟ್ಟು ಗಾರ್ಮೆಂಟ್ಸೇ ಗತಿ. ಅದ್ ಬಿಟ್ರೆ ಇನ್ನು ಓನ್ ಟೈಲರ್, ನನಗೆ ಬ್ಲೌಸ್ ಹೊಲಿಯೋದು, ಡ್ರೆಸ್ ಹೊಲಿಯೋದೆಲ್ಲ ಗೊತ್ತಿದೆ. ಇವಾಗೂ ನಾನು ಮರ್ತಿಲ್ಲ, ಅದು ಹಂಗೆ ಇದೆ. ಲೈಫಲ್ಲಿ ಏನಾದ್ರು ಸೆಟ್ಲ್ ಆಗೋದಾದ್ರೆ ಟೈಲರ್ ಮಾಡೋಣ, ಇಲ್ಲಾಂದ್ರೆ ಒಂದು ಹೂವು ವ್ಯಾಪಾರ ಅಥವಾ ಇಲ್ಲ ಬೋಂಡಾ ಬಜ್ಜಿ ಆದ್ರೂ ಇಟ್ಟು ನಾನು ಬಿಸ್ನೆಸ್ ಮಾಡ್ಬಿಟ್ಟು ಓನ್ ಬಿಸ್ನೆಸ್ ಆಗೇ ಇರ್ಬೇಕು. ಅದು ಬಿಟ್ರೆ ಆಗಿಲ್ಲ ಅಂದ್ರೆ ಪಾರ್ಟ್ ಟೈಮ್ ಜಾಬ್ ಯಾವ್ದಾದ್ರು ಮನೆ ಕೆಲಸ ಮಾಡೋದು, ಆ ತರ ಎಲ್ಲ ಮೈಂಡ್ ಸೆಟ್ ಇತ್ತು ನಮ್ಗೆ. ಆಮೇಲೆ ಯೂಟ್ಯೂಬ್ ಈ ತರ ಚೇಂಜ್ ಮಾಡುತ್ತೆ, ನಾವೇ ಇನ್ನೊಬ್ರಿಗೆ ಕೆಲಸ ಕೊಡೋಷ್ಟು ಮಟ್ಟಕ್ಕೆ ಬರ್ತೀರ ಅನ್ನೋ ಅಂತ ಅನ್ಕೊಂಡಿರ್ಲಿಲ್ಲ. ತಂಗಿ ಮದುವೆ ಮಾಡಿದೆ, ತಮ್ಮನ್ ಮದುವೆ ಮಾಡ್ಬೇಕು, ಮನೆ ಕಟ್ಟೋ ಪ್ಲಾನ್ ಇದೆ. ಸೊ ಇಷ್ಟೆಲ್ಲ ನಮ್ಗೆ ಯೂಟ್ಯೂಬ್ ಇನ್ನು ಜಾಸ್ತಿ ಕೆಲಸ ಕೊಟ್ಟಿದೆ ನಮ್ಗೆ. ಆದ್ರೆ ಅವಾಗ ಆತರ ಎಲ್ಲ ಪ್ಲಾನ್ ಇರ್ಲಿಲ್ಲ. ನಮ್ ಜೀವನ ಆಯ್ತು, ಸೊ ಅವತ್ತಿನ ದುಡಿಯೋದು ಮತ್ತೆ ಆ ತಿಂಗಳು ನೆಕ್ಸ್ಟ್ ತಿಂಗಳಿಗೆ ಏನ್ ಮಾಡ್ಬೇಕು ಅಷ್ಟೇ ಪ್ಲಾನಿಂಗ್ ಇದ್ದಿದ್ದು. ಆ ತರ ಮೈಂಡ್ ಸೆಟ್ ಇದ್ದಿದ್ದು. ಯೂಟ್ಯೂಬ್ ನಿಮಗೆ ಜೀವನ ಕೊಡ್ತು ಅಂತ ಹೇಳಿದ್ರಿ, ಅದ್ರ ಜೊತೆ ನೀವು ಇನ್ನೊಂದ್ ಮಾತು ಹೇಳಿದ್ರಿ, ನಾವು ಬೇರೆಯವ್ರಿಗೆ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ನಾವೇ ಇನ್ನೊಬ್ರಿಗೆ ಕೆಲಸ ಕೊಡೋ ಲೆವೆಲ್. ಐ ಮೀನ್ ಅದು ಯಾವ ತರ ವರ್ಕ್ ಆಗ್ತಾ ಇದೆ? ನೀವ್ ಯಾರಿಗೆ ಕೆಲಸ ಕೊಡ್ತಾ ಇದ್ರ, ಏನ್ ಅದ್ರ ಬಗ್ಗೆ? ಇಲ್ಲ ಮೇಡಮ್, ಪ್ಲಾನ್ ಇದೆ, ನನಗೆ ಆಸೆ ಇದೆ. ನಮ್ ತಮ್ಮನ್ಗೆ ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು ನನ್ ಬ್ರ್ಯಾಂಡ್ ಅಲ್ಲಿ ಅಂತ. ನನಗೇನಂದ್ರೆ ನಂದೇ ಓನ್ ಮಸಾಲೆಗಳು ಓಪನ್ ಮಾಡ್ಬೇಕಂತ ಇದೆ. ಇದು ಮಾಡೋದ್ರಿಂದ 4 ಜನಕ್ಕೆ ಹೆಲ್ಪ್ ಆಗುತ್ತೆ. ಹೆಣ್ಮಕ್ಳಾಗಿರ್ಲಿ ಅಥವಾ ವಯಸ್ಸಾದಾಗಿರೋರು ಮನೇಲಿ ಇರ್ತಾರಲ್ಲ, ಅಂತವ್ರಿಗೆ ಕೆಲಸ ಕೊಟ್ಟಂಗ ಆಗುತ್ತೆ. ಮತ್ತೆ ನಮ್ ಪ್ರಾಡಕ್ಟ್ ತುಂಬಾ ಜನ ಕೇಳೋರು ಇದ್ದಾರೆ. ಹೊರಗಡೆ ದೇಶಕ್ಕೆಲ್ಲ ಹೋಗ್ತಾರಲ್ಲ, ಮೇಡಮ್ ನೀವು ಅಡ್ಗೆ ಮಾಡೋ ತರ ಬರ್ಬೇಕಂದ್ರೆ ನೀವು ಯೂಸ್ ಮಾಡೋಂತ ಮಸಾಲೆ ಪುಡಿಗಳು ನಮ್ಗೆ ಬೇಕಂತ ತುಂಬಾ ಜನ ಕೇಳ್ತಾರೆ. ಸೊ ಅದೆಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಇದೆ, ನಮ್ಗೆ ಮಾಡ್ಬೇಕಂತ ಆಸೆ ಇದೆ. 7 ವರ್ಷ ಆಗ್ತಾ ಇದೆ, ಇನ್ನೂ ನಾವು ಮಾಡಿಲ್ಲ, ಮಾಡ್ಬೇಕನ್ನೋ ಪ್ಲಾನ್ ಇದೆ. ಸೊ ಈ 7 ವರ್ಷ ಜರ್ನಿಯಲ್ಲಿ ನಿಮಗೆ ಏನೇನ್ ಸಕ್ಸಸ್ ಸಿಗ್ಬೇಕಾಗಿತ್ತು ಅದೆಲ್ಲವೂ ಕೂಡ ಸಿಕ್ತು ಅಂತಾನೆ ಅನ್ಬೋದು. ಯಾಕಂದ್ರೆ ನಿಮ್ಗೆ ಕಷ್ಟಗಳನ್ನ ಪಟ್ಕೊಂಡ್ ಬಂದಿದ್ರಿ, ಇವಾಗ ಅದೆಲ್ಲ ನೀಗ್ತಾ ಇದೆ, ನಿಮ್ ತಂಗಿ ಮದ್ವೆ ಎಲ್ಲ ಆಯ್ತು. ಸೊ ಒಂದ್ ಫ್ಯಾಮಿಲಿ ಸೆಟಲ್ಡ್ ಆಗಿರುವಂತಹ ಟೈಮ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು ಅಂತ ಇರೋದು? ಇವಾಗ ಈ ಡ್ರೀಮ್ ಬಿಟ್ಟು ಮುಂದೆ ಯಾವ ತರ ಜೀವನ ಲೀಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಅಂತ? ಅದೇ ಯೂಟ್ಯೂಬ್ ಎಲ್ಲಿ ಗಂಟೆ ಇರುತ್ತೆ ಅಲ್ಲಿವರೆಗೂ ನನ್ ಕೈಲಾದಷ್ಟು ಪ್ರಯತ್ನ ಪಡ್ತೀನಿ. ಮತ್ತೆ ಯಾರಾದ್ರೂ ಹೊಸದಾಗಿ ಏನಾದ್ರು ಕೇಳಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ನಾನು ಕೂಡ. ಡ್ರೀಮ್ ಅಂದ್ರೆ ಅದೇ ನಮ್ ತಮ್ಮನ್ ಮದುವೆ ಮಾಡ್ಬೇಕು, ಮನೆ ಕಟ್ಬೇಕು. ಮತ್ತೆ ನಾನ್ ಅನ್ಕೊಂಡಿರೋದು ಅದೇ ಸ್ಪೈಸಸ್ ಮಸಾಲದ ಓನ್ ಬ್ರ್ಯಾಂಡ್ ಅದ್ ಇಟ್ಬಿಟ್ಟು 4 ಜನಕ್ಕೆ ಹೆಲ್ಪ್ ಆಗೋ ತರ ಕೆಲಸ ಕೊಡ್ಬೇಕು, ಅದೇ ಆಸೆ ನನಗೆ. ಇನ್ನೇನು ಆಸೆ ಇಲ್ಲ. ಇನ್ನು ಮದ್ವೆ ಆಗಿಲ್ಲ ಅಂತ ಎಲ್ಲ ಕೇಳ್ತಾರೆ, ನಾನು ಮದ್ವೆ ಆಗೋ ಇಂಟ್ರೆಸ್ಟೇ ಇಲ್ಲ. ಅಲ್ಲ, ಅದನ್ನೇ ನಾನು ಇವಾಗ ನೆಕ್ಸ್ಟ್ ಇಷ್ಟೆಲ್ಲ ಹೇಳ್ತಾ ಇದ್ರೆ ನಿಮ್ ಮದ್ವೆ ಬಗ್ಗೆ ನೀವು ಮಾತಾಡ್ತಾ ಇರಲ್ಲ. ಯಾಕೆ ಮದ್ವೆ ಆಗಿಲ್ಲ, ಇವಾಗ ಒಂದ್ ದಿನಕ್ಕಾದ್ರೂ ಒಂದ್ ಇಬ್ಬರಾದ್ರೂ ಕಮೆಂಟ್ ಹಾಕ್ತಾರೆ, ಮದ್ವೆ ಆಗಿದೆ ನಿಮ್ಗೆ, ನಿಮ್ ಫ್ಯಾಮಿಲಿನ ತೋರ್ಸಿ, ಗಂಡನ್ ತೋರ್ಸಿ, ಮಗು ಇದೆ ತೋರ್ಸಿ ಅಂತಾರೆ. ಅದೆಲ್ಲ ಏನು ಇಲ್ಲ, ನಾನು ಸಿಂಗಲ್ ಪೀಸ್ ಆರಾಮಾಗಿ ಸಾಯೋ ಗಂಟ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ. ಏನಕ್ಕೆ ಈ ಡಿಸಿಷನ್? ಅಂದ್ರೆ ನೀವು ಎಲ್ಲರಿಗೂ ನಿಮ್ ತಮ್ಮ ತಂಗಿಗೆ ಮದ್ವೆ ಮಾಡಿಸ್ಬೇಕು ಅನ್ನೋ ನಿಮ್ ತಲೆಯಲ್ಲಿ ಬಂದೆ, ಬಟ್ ನೀವೇನಕ್ಕೆ ಸಿಂಗಲ್? ಅದೇನೋ ಮೇಡಮ್, ನನಗೆ ಚಿಕ್ಕ ವಯಸ್ಸಿಂದಾನು ಮದ್ವೆದ ಇಂಟ್ರೆಸ್ಟ್ ಇಲ್ಲ. ಇನ್ನೊಂದು ಗಾರ್ಮೆಂಟ್ಸ್ ಹೋದ್ಮೇಲೆ ಅವ್ರ ಫ್ಯಾಮಿಲಿ ಸ್ಟೋರಿಗಳೆಲ್ಲ ಕೇಳಿ ಮದ್ವೆನೇ ಬೇಡ ಅನ್ಸ್ಬಿಡ್ತು ನನಗೆ. ಅಷ್ಟು ಜನದ ಕಷ್ಟ ನೋಡಿದೀನಿ ನಾನು ಗಾರ್ಮೆಂಟ್ಸ್ ಅಲ್ಲಿ. 13 ವರ್ಷ ಸರ್ವಿಸ್. ಒಬ್ಬೊಬ್ರದ್ದು ಸ್ಟೋರಿಗಳು ಕೇಳ್ತಾ ಇರೋ ಒಂದೊಂದು ಫಿಲಿಮೇ ತೆಗಿಬೋದು. ಅದೆಲ್ಲ ನೋಡಿ ಬೇಡ ನೀನ್ ಹಿಂಗೆ ಇರು. ಇವಾಗೂ ಅಷ್ಟೇ, ಯಾರಾದ್ರೂ ಮದ್ವೆ ಆಗಿಲ್ವ ಅಂದ್ರೆ ನಿಂದೇ ಜೀವನ ಸೂಪರ್ ಅಮ್ಮ ಅಂದ್ಬಿಟ್ಟೆ ಹೋಗ್ತಾರ, ಅರ್ಥವಾಗಿ ಯಾಕೆ ಮದ್ವೆ ಆಗಿದೆ ಅಂತ ಕೇಳೋರೇ ಇಲ್ಲ. ಸೊ ಹಂಗಾಗಿ ಮದ್ವೆ. ಬಟ್ ನಿಮ್ ಮನೇಲಿ ಯಾರು ಏನು ಹೇಳಿಲ್ವಾ? ಎಲ್ಲ ಸಪೋರ್ಟ್ ನನಗೇನೆ, ನೀನ್ ಹೆಂಗಿರ್ಬೇಕು ಹಂಗೆ ಇರು ಅಂತ.